ಎಲ್ರಿಗೂ ಇವತ್ತು ನಾನು 5 ಗಂಟೆಗೆ ಎದ್ದಿದ್ದೆ. ಏನಕ್ಕೆ ಎದ್ದಿದ್ದೆ ಅಂದರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬೇಗ ಎದ್ದಿದ್ದೆ. ಎದ್ಮೇಲೆ ಇನ್ನೂ ಮುಖ ಕೂಡ ತೊಳೆದಿಲ್ಲ. ನೋಡಿ ಟೈಮು ನಾನು ಎದ್ದು ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲೇ ಟೈಮು 5:15 ಬಂತು. ಆಮೇಲೆ ನನಗೂ ನಮ್ಮ ಮನೆಯವ್ರಿಗೂ ಸ್ವಲ್ಪ ಜಗಳ ಆಗಿ ನಾನು ಹತ್ಬಿಟ್ಟು ಮುಖ ಎಲ್ಲ ಹೇಗೆ ಉತ್ಕೊಂಡಿದ್ದೆ ನೋಡಿ. ಮತ್ತೆ ಹೋಗಿ ಮನಗಿದ್ದೆ. ಅವ್ರು ಬೈದ್ರು ಅಂದ್ಬಿಟ್ಟು ಆಮೇಲೆ ಎದ್ದು ಬಂದು ಅವ್ರು ಹೋದ್ಮೇಲೆ ಅಂಗಡಿ ಹತ್ರ ನಾನು ಮಾವಂಗೆ ಟೀ ಮಾಡಿಕೊಟ್ಟು ನಾನು ಒಂದು ಲೋಟ ಟೀ ಕುಡಿದೆ, ಯಾಕಂದರೆ ತುಂಬ ತಲೆನೋವ್ತಿತ್ತು ಅಂತ. ಆಮೇಲೆ ನಾನು ಕೆಲ್ಸಕ್ಕೆ ಶುರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಪಾಯಸಕ್ಕೆ ಅಂದ್ಬಿಟ್ಟು ಬೆಲ್ಲನ ಬೇಯಿಸ್ಕೊಳ್ತಾ ಇದ್ದೆ, ಕರ್ಗಕ್ಕೆ ಬಿಟ್ಟಿದ್ದೆ. ಆಮೇಲೆ ಅಕ್ಕಿ ಉನಿ ಹಾಕಿದ್ದೆ ಪಾಯಸಕ್ಕೆ ಅಂತ. ಆಮೇಲೆ ನೋಡಿ ಅಕ್ಕಿನೂ ಕೂಡ ಉನಿ ಹಾಕಿದ್ದೆ ಅಲ್ವಾ. ನೆಕ್ಸ್ಟು ನಾನಿಲ್ಲಿ ವಡೆಗೆ ಅಂದ್ಬಿಟ್ಟು ಕಡಲೆಬೇಳೆ ನೈಟ್ ಉನಿ ಹಾಕಿದ್ದೆ. ಆಮೇಲೆ ಸಾಂಬಾರಿಗೆ ಎಲ್ಲದಕ್ಕೂ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೆ. ಸಾಂಬಾರ್ಗೂ ನೋಡಿ ಇಲ್ಲಿ ರೆಡಿಯಾಗಿದೆ. ಇದು ಒಗ್ಗರಣೆಗೆ, ಇದು ವಡೆಗೆ ಮಸಾಲ, ಅದನ್ನ ಆಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಟೊಮೊಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೇಯಿಸ್ಕೊತಾ ಇದ್ದೆ ನಾನು ಸಾಂಬಾರಿಗೆ. ಈ ಕಡೆ ಸಾಂಬಾರು ರೆಡಿ ಮಾಡಾಯಿತು. ಈ ಕಡೆ ನನ್ನ ಮಗನೂ ಕೂಡ ಎದ್ದಿದ್ದ, ಅವನಿಗೆ ಹಾಲು ಕಾಯಿಸ್ಕೊಡ್ತಾಯಿದ್ದೆ ಕುಡಿಲಿ ಅಂತ. ಸೊ ಇವತ್ತು ಅವ್ನ ಬರ್ತಡೇ, ಪಾಪ ಇನ್ನೂ ರೆಡಿ ಮಾಡಿಲ್ಲ ನಾನು. ಹಾಯ್ ಗೈಸ್ ಇವತ್ತಿನ ಟಾಪಿಕ್ ಏನಂತ ಅಂದರೆ ಇವತ್ತು ಫುಲ್ ಕೆಲಸ ಗೈಸ್. ಏನಂದರೆ ಇವತ್ತು ಹೊಗೆ ಸೊಪ್ಪು ಲಾಸ್ಟು, ಅವ್ರಿಗೂ ಕೂಡ ಇವತ್ತು ಸ್ವೀಟ್ ಮಾಡಬೇಕು. ಏನು ಮಾಡ್ತಾಯಿದ್ದೀನಿ ಅಂದರೆ ಅನ್ನ ಸಾಂಬಾರು ಮಾಡಿಬಿಟ್ಟು ವಡೆ ಪಾಯಸ ಮಾಡ್ತಾಯಿದ್ದೀನಿ. ಇನ್ನೊಂದು ನನ್ನ ಮಗನ ಬರ್ತಡೇ ಇವತ್ತು. ಸೊ ನಾನು ನನ್ನ ಮಗಳು ಬರ್ತಡೇದು ವಿಡಿಯೋಸ್ ನೋಡಿರ್ಬೋದು ನೀವು. ಅವಳನ್ನು ಕೂಡ ಹೊರಗಡೆ ಹೊಗೆ ಸೊಪ್ಪಿನ ಟೈಮ್ ಅಂದ್ಬಿಟ್ಟು ಬರೀ ದೇವಸ್ಥಾನಕ್ಕೆ ಮಾತ್ರ ಕರ್ಕೊಂಡು ಹೋಗಿ ಬಂದಿದ್ದೋ. ಇವನ್ನೆಲ್ಲಾದರೂ ಕರ್ಕೊಂಡೋಗೋಣ, ಇವತ್ತು ಬರ್ತಡೇ ಅಲ್ವ, ಇಲ್ಲ ನಾವು ಹೋಗಂಗಾಯ್ತದೆ. ಬೇಜಾರಿದೆ, ಮನೆಯಲ್ಲಿ ಕೆಲಸ, ಮನೆ, ಮಕ್ಕಳು, ಬಟ್ಟೆ ಒಗೆಯೋದು ಒಂದೊಂದು ನನಗೂ ಸಾಕಿಡ್ದೋಗಿದೆ. ಅದಕ್ಕೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ರೆ ಇವತ್ತೇ ಲಾಸ್ಟು ಎಲೆ ಮುರಿಯೋಕ್ಕೆ, ಇವತ್ತು ಮುರಿಸ್ಬೇಕು ಅಂದ್ಬಿಟ್ರು. ಏನು ಮಾಡೋದು, ಬ್ಯಾಡ್ ಲಕ್. ಅದಕ್ಕೆ ಇಲ್ಲೇ ಮನೇಲಿ ಸೆಲೆಬ್ರೇಷನ್ ಮಾಡೋಣ, ಸಿಂಪಲಾಗಿ ಮಗಳು ಬರ್ತಡೇ ಮಾಡಿದ್ವಲ್ಲ ಅದೇ ಥರ ಮಾಡೋಣ ಅಂದ್ಕೊಂಡು. ಇನ್ನು ಅವನಿಗೆ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಸ್ನಾನಕ್ಕೆ ನೀರನ್ನೂ ಕಾಯಿಸ್ಲ ಪಾಪ. ಅವನು ಹೆಂಗವನೇ ಹಂಗೆ ಅವನೇ. ಕೆಲಸ ನನಗೆ ಎದ್ದಾಗ್ಲಿಂದನೂ ಕೆಲಸ. ಮಾವನು ಬೆಳಗ್ಗೆನೇ ಎದ್ದು ಹೊಂಟೋದ್ರು ಹೊಲ್ದ ಹತ್ರ, ಎಲೆ ಮುರಿಯೋಕ್ಕೆಲ್ಲ ಬರ್ತವ್ರೆ ಅಂದ್ಬಿಟ್ಟು. ಇನ್ನು ಅರ್ಧ ಬರ್ಧ ನೀರು ಕಾಯಿಸಿದ್ರು, ನೀರು ಕಾಯ್ದಿಲ್ಲ. ಅದಕ್ಕೆ ಅವಳು ಕೂಡ ಉಳಿಸಿದ್ದೀನಿ ನೋಡಿ, ಇಲ್ಲ ಅವಳನ್ನು ಕೂಡ ಉಳಿಸಿದ್ದೀನಿ. ಸೊ ಆಮೇಲೆ ನಾನೀಗ ವಡೆಗೆ ಎಣ್ಣೆ ಎಲ್ಲ ಕಾಯಕ್ಕಿಟ್ಟು ಮಾಡಿದ್ದೀನಿ, ವಡೆ ಹಾಕಬೇಕು. ಸೊ ಬೆಳಗ್ಗೆಯಿಂದನೂ ಮಾತಾಡಿಲ್ಲ, ಕೆಲಸ ಜಾಸ್ತಿ. ಹಾಗೆ ನನ್ನ ಮಗನಿಗೂ ಇನ್ನೂ ರೆಡಿ ಮಾಡಿಲ್ಲ ಬರ್ತಡೇ ಬಾಯ್ಗೆ. ಸೊ ಇವತ್ತು ತುಂಬ ಕೆಲಸ ಇದೆ. ಇವತ್ತಿನ ಡೇಯಲ್ಲಿ ನಾನು ಏನೇನು ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಇವತ್ತಿನ ಡೇ ಹೇಗಿತ್ತು, ಮಗನ ಬರ್ತಡೇ ಹೇಗೆ ಮಾಡ್ತಾಯಿದ್ದೀವಿ. ಸೊ ಹೊಗೆ ಸ್ವಲ್ಪ ಲಾಸ್ಟ್ ಆಯ್ತಲ್ವ, ಏನು ಮಾಡಿದೆ ಎಲ್ಲನೂ ತೋರಿಸ್ತೀನಿ ಬನ್ನಿ. ಹಾಗೆ ನನ್ನ ಮಗನಿಗೆ ಒಂದು ವಿಶ್ ಮಾಡಿಬಿಡೋಣ ಬನ್ನಿ. ಮಗನೇ ಬೈಲಿ, ಬೈ ಕಡೆ. ಇಲ್ಲ ನೋಡಿ ಪಾಪ ಇನ್ನೂ ಚೆನ್ನಾಗಿ ರೆಡಿನೇ ಆಗಿಲ್ಲ. ಮೊನ್ನೆ ನಾನು ಹೊಸ ಬಟ್ಟೆ ಬರ್ತಡೇಗೆ ಅಂತಲೇ ತೊಗೊಂಡಿದ್ದ ಬಟ್ಟೆಯಲ್ಲೇ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ದೆ. ಅಂದರೆ ನಾನೇ ಮೊಬೈಲಲ್ಲಿ ವಿಡಿಯೋ ಮತ್ತು ಫೋಟೋನ ತೆಗ್ಕೊಂಡೆ. ಹಾಕಕ್ಕೆ ಇವತ್ತಿಗೆ ಬೇಕಲ್ವಾ ಅಂದ್ಬಿಟ್ಟು ಹೊಸಬಟ್ಟೆ ಆಗಿ ಅದು ಮೀಶೋದಲ್ಲಿ ತೊಗೊಂಡಿದ್ದೆ. ಅದ್ರದ್ದು ರಿವ್ಯೂಸ್ ಕೊಡಬೇಕಾಗಿತ್ತು, ಅದರಿಂದ ವೀಡಿಯೋಸ್ಗಳು ಮಾಡಿಕೊಂಡು ಫೋಟೋಸ್ಗಳನ್ನ ತೊಗೊಂಡೆ. ಸೊ ಹಾಗೆ ಇವನಿನ್ನೂ ರೆಡಿ ಮಾಡಿಲ್ಲ, ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿಸ್ಬೇಕು. ರೆಡಿ ಮಾಡಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು. ಒಂದು 4 ಗಂಟೆ ಅಷ್ಟರೊಳಗಡೆ ಮಾಡೋಣ ಅಂದ್ಬಿಟ್ಟು ಇಬ್ಬರೂ ಕಾರ್ಮೆಂಟ್ಗೆ ಚಕ್ಕರ್ ಹೊಡೆದಿದ್ದೀವಿ. ಅವಳೇನೋ ತಿಂತಾವಳೆ ಈಗ, ಪಾಯಸ ತಿಂತಾವಳೆ. ಪಾಯಸ ಕೇಳಿದ್ಲು, ಹಾಲು ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ಪಾಯಸ ಕೊಟ್ಟೆ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಪಾಯಸ ಕೇಳ್ತಾ ಇದ್ಲು. ಈಗ ನನ್ನ ಮಗನಿಗೆ ವಿಶ್ ಮಾಡಿಬಿಡೋಣ. ಕೈ ಕೊಡು ಮಗನೇ, ಹ್ಯಾಪಿ ಬರ್ಡೇ ಮಗನೇ. ಥ್ಯಾಂಕ್ ಯು. 100 ಕಾಲ ಸುಖವಾಗಿ ಬಾಳು ಮಗನೇ. ನಾವು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೇನು ಕೆಲಸ ಮಾಡ್ತಾಯಿದ್ದೀನಿ ಎಲ್ಲನೂ ತೋರಿಸ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಡೈರೆಕ್ಟ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಈ ಹಳ್ಳಿ ಪ್ರತಿಭೆಗೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಡೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಮತ್ತಿಲ್ಲಿ ನೆಕ್ಸ್ಟ್ ನೋಡಿ ಪಾಯಸ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಯಾಲಕ್ಕಿ ಹಾಕಿರೋದು, ಯಾಲಕ್ಕಿ ಇದು ಇಲ್ಲಿ ನೋಡಿ, ಯಾಲಕ್ಕಿ ಅದು ಕಾಣಿಸ್ತಿರೋದು. ಇದು ಪಾಯಸ. ಈ ಕಡೆ ಸಾಂಬಾರು ರೆಡಿ ಮಾಡಿಟ್ಟಿದ್ದೀನಿ. ಈ ಕುಕ್ಕರಲ್ಲಿ ಅನ್ನ ಇದೆ. ಇದು ವಡೆಗೆ ಇನ್ನೂ ಕಲಸಿಲ್ಲ. ಈಗ ಎಣ್ಣೆ ಕಾಯ್ತಿದೆ ಅಲ್ವಾ, ಕಲಸ್ಬಿಟ್ಟು ಹಾಕ್ಬೇಕೀಗ ಇದನ್ನ.
ವಡೆ ಹಾಕಿ ಅವ್ರಿಗೆ ಅಡುಗೆ ಮಾಡಿ ಊಟ ಆಗಿ ಎರಡನೇ ಸಲ ಟೀ ಮಡಗ್ತಾಯಿದ್ರು ಗೈಸ್. ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ನೋಡಿ. ಈಗ ಮತ್ತೆ ಇನ್ನೊಂದು ಸಲ ಟೀ ಕೊಡ್ತಾಯಿದ್ದೆ ಅವ್ರಿಗೆ. ಸೊ ನಾನು ಅವ್ರಿಗೆ ಟೀ ಕೊಟ್ಟು ಎಲ್ಲ ಆದಮೇಲೆ ನೆಕ್ಸ್ಟ್ ಪಾತ್ರೆ ಎಲ್ಲನೂ ಗುಡ್ಡೆ ಹಾಕ್ಕೊಂಡು ಎಷ್ಟು ಪಾತ್ರೆ ತೊಗೊತಾ ಎಲ್ಲ ಪಾತ್ರೆನೂ ತೊಳೆದು ಮಗಳಿಗೆಲ್ಲ ಸ್ನಾನ ಮಾಡಿಸಿ, ನನ್ನ ಮಗ ನೋಡಿ ಸ್ನಾನ ಆದಮೇಲೆ ಪಾಯಸ ಕುಡಿತಾ ಇದ್ದ. ತುಂಬ ಲೇಟಾಗಿ ಸ್ನಾನ ಮಾಡಿಸ್ದೆ ಪಾಪ. ಕೆಲಸ ಟೈಮಲ್ಲೇ ಬರ್ತಡೇ ಸಿಕ್ಬಿಡ್ತು, ಏನು ಮಾಡೋದು ಅಂತ ಗೊತ್ತಿಲ್ಲ. ಹಾಗೆ ಮಗನೇ ನಿನ್ನ ಬಟ್ಟೆ ತೋರಿಸೋಂದಿದ್ಗೆ ಅವನು ಬಟ್ಟೆ ಎಲ್ಲ ತೋರಿಸ್ತಾ ಇದ್ದ, ಪಾಯಸ ಕುಡಿದ್ಬಿಟ್ಟು. ಆಮೇಲೆ ಅಂತಿಂತೂ ಸಂಜೆನೇ ಬಂತು. ನಾನು ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಒಬ್ಬೊಬ್ಬರಾಗೆ ಸ್ನಾನ ಮಾಡ್ಕೋತಾ ಇದ್ರು ಮಾವ, ನಮ್ಮ ಮನೆಯವರು. ಆಮೇಲೆ ನಾನು ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೋಡಿ ಈ ಥರ ವಿಭೂತಿ ಎಲ್ಲ ಹಾಕ್ಕೊಂಡು ಲೈಟಾಗಿ ಮೇಕಪ್ ಥರ ಮಾಡಿಕೊಂಡು. ಸೊ ಸಂಜೆ ಟೈಮ್ ಅಲ್ವಾ, ಬರ್ತಡೇಲಿ ಏನು ಅಷ್ಟಾಗಿ ಕಾಣಲ್ಲ ಅಲ್ವಾ ಅಂದ್ಬಿಟ್ಟು. ಸೊ ಆಮೇಲೆ ನಾನು ಬನ್ನಿ ಸೊಪ್ಪು ಬ್ಯಾರನ್ಗೆಲ್ಲ ಏರ್ಸಿದ್ದಾರೆ ತೋರಿಸ್ತೀನಿ ನೋಡಿ. ಈ ಥರನೇ ಹೊಗೆ ಸೊಪ್ಪನ್ನ ಅದು ಎಲೆ ಎಲ್ಲ ಕಟ್ಟಾದಮೇಲೆ ಈ ಥರ ಬೇರೆನ್ಗೆ ಏರಿಸ್ತಾರೆ ಕಡ್ಡಿ ಲೆಕ್ಕದಲ್ಲಿ. ಸೊ ನೋಡಿ ಇಷ್ಟು ಆಗಿದೆ. ಅವರು ಕೂಡ ಮುಗಿಸ್ಕೊಂಡು ಹೋದ್ಮೇಲೆ ನಾನು ಬಂದು ವೀಡಿಯೋ ಮಾಡಿಕೊಂಡೆ. ಇಷ್ಟ ಆಗಿತ್ತು. ಅದಾದಮೇಲೆ ನಾನು ನನ್ನ ಮಗನ ಕೈಯಲ್ಲಿ ದೇವ್ರಿಗೆ ದೀಪ ಹಚ್ಚೋಣ ಅಂದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿಸ್ತಿದ್ದೆ. ನನ್ನ ಮಗ ಅದೇನೋ ತುಂಬಾ ಬೇಡ್ಕೋತಿದ್ದ, ಅದೇನು ಬೇಡ್ಕೊಂಡೋ ನನಗಂತೂ ಗೊತ್ತಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಕೇಕ್ ತಂದರು. ಹಾಗೆ ಒಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಕೇಕ್ನ ಕಟ್ ಮಾಡಿಸ್ತಾಯಿದ್ದೋ. ಲೈಟಾಗಿ ಸಿಂಪಲಾಗಿ ಮಾಡ್ದೋ. ನಾವು ಪ್ರತಿ ವರ್ಷ ಈಗೇನೆ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಒಂದು ವರ್ಷ ಗ್ರ್ಯಾಂಡಾಗಿ ಮಾಡಿರ್ತೀವಿ ಅಲ್ವಾ, ಇನ್ನು ವರ್ಷ ಸಿಂಪಲಾಗಿ ಮಾಡ್ತೀವಿ. ನೋಡಿ ಈ ಥರ ಸಿಂಪಲಾಗಿ ಮಾಡ್ದೋ. ಮಾಮೂಲಿ ಒಂದು ಜೊತೆ ಬಟ್ಟೆ ತರ್ತೀವಿ, ಸ್ನಾನ ಮಾಡಿಸಿ ದೇವ್ರಿಗೆ ದೀಪ ಹಚ್ಬಿಟ್ಟು ಒಂದೊಂದು ಸಲ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಹಿಂಗೆ ಕೇಕ್ ಕಟ್ ಮಾಡಿಸ್ತೀವಿ. ಹೊರಗಡೆ ಕರ್ಕೊಂಡೋಗಕ್ಕೆ ಟೈಮ್ ಇಲ್ದ ಟೈಮಲ್ಲಿ ಸೊ ಮನೆ ಹತ್ರನೇ ಸಿಂಪಲಾಗಿ ಈ ಥರ ಮಾಡ್ತೀವಿ ಅಷ್ಟೇ. ಆಮೇಲೆ ಕೇಕೆಲ್ಲ ಕಟ್ ಮಾಡಿಸಿ ಕೇಕೆಲ್ಲ ತಿನ್ನಿಸ್ತಿದ್ವಿ. ಯಾಕೋ ನನ್ನ ಮಗ ನಿದ್ದೆ ಮಂಕಾಲಿದ್ದ, ತುಂಬ ನಿದ್ದೆ ಬರ್ತಿತ್ತು. ಅಲ್ಲೇ ನಾವು ಕೇಕ್ ಕಟ್ ಮಾಡ್ಬೇಕಾದ್ರೆ 8 ಗಂಟೆ ಆಗಿತ್ತು. ನನ್ನ ಮಗಳು ಸ್ವಲ್ಪ ಕೇಕ್ ತಿನ್ನಿಸಿದ ತಕ್ಷಣ ಅವಳು ಈ ಕಡೆ ತಿನ್ನಿಸಿದ್ದಾಳೆ, ಈ ಕಡೆ ಚುಚ್ಚಿಬಿಟ್ಲು ಅಂತ ಅಳ್ತಾ ಇದ್ದಾಗ ಅವನು ಕೂಡ ತುಂಬ ಹೊತ್ತು ಸಮಾಧಾನ ಮಾಡಿದೆ. ನೋಡಿ ಇದ್ದಕ್ಕಿದ್ದಂಗೆ ಈಗ ಅಳ್ತಾನೆ. ನಮಗೆ ಗೊತ್ತಿಲ್ಲ ಯಾಕೆ ಅಳ್ತಾ ಇದ್ದಾನೆ ಅಂತ. ಆಮೇಲೆ ಅಳ್ತಾನೆ, ಚಿನ್ನು ಈ ಕಡೆ ಚುಚ್ಚಿಬಿಟ್ಲು ಅಂತ. ಅವಳು ನೋಡಿದ್ರೆ ಆ ಕಡೆ ಕೂತಿದ್ದಾಳೆ, ಈ ಕಡೆ ಹಿಂಗವ್ವ ಚುಚ್ಚಿದ್ಲು. ಅವ್ನಿಗೆ ನಿದ್ದೆ ತಡೆಯೋಕ್ಕಾಗ್ತಿತ್ತಿಲ್ಲ, ಅದಕ್ಕೆ ಹಂಗೆ ಆಡ್ತಾ ಇದ್ದ. ಆಮೇಲೆ ಸರಿಯಾಗಿ ಕೇಕ್ನು ತಿಂತಿರ್ತಿದ್ಲ, ಆಟನೇ ಮಾಡ್ತಾಯಿದ್ದ, ಯಾರಿಗೂ ಸರಿಯಾಗಿ ತಿನ್ನಿಸ್ತಿದ್ದಿಲ್ಲ. ವಿಡಿಯೋದಲ್ಲಿ ಎಲ್ಲನೂ ಕಟ್ ಮಾಡಿ ಹಾಕಿದ್ದೀನಿ ನಾನು. ಆಮೇಲೆ ಅವನ ಜೊತೆ ಎಲ್ಲ ಸಮಾಧಾನ ಮಾಡಿ, ಅಪ್ಪ ಕೇಕ್ ತಿನ್ನಿಸ್ತದೆ ತಿನ್ನು ಮಗನೇ, ನಿನ್ನ ನಾಳೆ ಅಲ್ಲಿ ಕರ್ಕೊಂಡೋಗ್ತೀವಿ ಇಲ್ಲ ಕರ್ಕೊಂಡೋಗ್ತೀವಿ ಅಂದ್ಬಿಟ್ಟು ಅವ್ನಿಗೆ ಏನೇನೋ ಹೇಳಿ ಕೊನೆಗೆ ಅವನ್ನ ಸಮಾಧಾನ ಮಾಡ್ತಾ, ಹಾಗೆ ನಾವು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.